ಓಕೆ, ಒಟ್ಟು 17 ಜನರ ಬಂಧನ ಆಗಿದೆ. 3 ಬಚಾವ್ ಆಗುವ ಸಾಧ್ಯತೆ ಇದೆಯಂತೆ. ಯಾರ್ಯಾರು? ಬನ್ನಿ, 3 ಬಚಾವ್ ಆಗೋರು ಯಾರು? ಚಾರ್ಜ್ ಶೀಟಲ್ಲಿ ಅವರ ಬಗ್ಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಆಗುವಂಥ ಸಾಧ್ಯತೆ ಇದೆ. ನೋಡಿ, ಕಾಣ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಒಂದು ಟ್ವಿಸ್ಟ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ 17 ಮಂದಿ ಬಂಧನ ಆಗಿದ್ದರು. ಆದರೆ 3 ಆರೋಪಿಗಳು ಕೊಲೆಯಲ್ಲಿ ಭಾಗಿಯಾಗಿಲ್ಲ. ಹಾಗಂತ ಶಿಕ್ಷೆ ಆಗೋದಿಲ್ಲ ಅಂತಲ್ಲ, ಕೊಲೆಯಲ್ಲಿ ಭಾಗಿಯಾಗಿಲ್ಲ. ಐಡಿಯಾ ಬಂತ ಯಾರು ಅಂತೇಳಿ? ಚಾರ್ಜ್ ಶೀಟ್ನಲ್ಲಿ ಇದು ಉಲ್ಲೇಖ ಆಗತ್ತೆ ಅನ್ನುವಂಥ ಮಾಹಿತಿ ಇದೆ. ಯಾರು ಗೊತ್ತಾ? ಸರೆಂಡರ್ ಆದವರು ನಿಖಿಲ್, ಕೇಶವಮೂರ್ತಿ, ಕಾರ್ತಿಕ್. ಇವರು ಸೀನಲ್ಲೇ ಇರಲಿಲ್ಲ. ನಿಖಿಲ್, ಕೇಶವಮೂರ್ತಿ, ಕಾರ್ತಿಕ್. ಆ ಪ್ರದೋಷ್ ಮತ್ತು ದೀಪಕ್ ಎಂಬಾತ ಈ 3ರನ್ನ ಕರೆದು ದುಡ್ಡು ಕೊಡ್ತೀನಿ, ಸರೆಂಡರ್ ಆಗಿಬಿಡು ಅಂತ ಹೇಳ್ತಾರೆ. ಅಂದರೆ ಬಡವರ ಮನೆಯ ಮಕ್ಕಳನ್ನು ಬಾವಿಗೆ ದೂಡಿ ಏನು 5 ಲಕ್ಷ 10 ಲಕ್ಷ ಕೊಟ್ಟು ಅವ್ರಿಗೆ ಜೀವಾವಧಿ ಶಿಕ್ಷೆ ಆದರೆ 14 ವರ್ಷನ ಮತ್ತೊಂದೇನೋ ಮಾಡಿ ತಾವು ಸೇಫ್ ಆಗುವಂಥ ಪ್ರಯತ್ನಗಳಾಯಿತು. ಆದರೆ ಈ 3ರಿಗೆ ಯಾವ ರೀತಿ ತನಿಖೆ ಮಾಡಿದ್ರು ಪೊಲೀಸರು ಅಂತಂದರೆ ಅವರೆಲ್ಲ ಬಾಯ್ಬಿಟ್ರು. ನೋಡಿ ಸರ್, ನಾವು ಹಿಂಗಿದ್ದು ಡ್ಯಾಶ್. ಕೊಲೆಯಲ್ಲಿ 3ರ ಪಾತ್ರ ಇಲ್ಲ ಅನ್ನೋದು ಸಾಬೀತಾಗಿದೆಯಂತೆ. ಆದರೆ ಕೊಲೆ ಕೇಸ್ ಇಲ್ಲ ಪಾಪ. ಸಾಕ್ಷ್ಯನಾಶ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ಸಾಕ್ಷ್ಯನಾಶ ಯಾರಿಂದಾಗಿ ಆಗಿರುತ್ತೆ? ಸಾಕ್ಷ್ಯನಾಶ ಮತ್ತು ಪೊಲೀಸರಿಗೆ ಸುಳ್ಳು ಮಾಹಿತಿ ನೀಡಿದ್ದ ಆರೋಪ ಇದೆ. ಕೊಲೆ ಕೇಸಲ್ಲಿಲ್ಲ ಇವರು. ಕೊಲೆ ನಡೆದಾಗ ಅವರು ಇರಲಿಲ್ಲ ಬಹುಶಃ. ಆದರೆ ನಂತರ ಎಂಟ್ರಿ ಆಗ್ತಾರೆ, ಬರ್ರಪ್ಪ ಸರೆಂಡರ್ ಆಗಿಬಿಡಿ. ಆ ಸಾಕ್ಷ್ಯನಾಶಕ್ಕೆ ಹೆಲ್ಪ್ ಮಾಡಿದ್ದಾರೆ. ಆದ್ದರಿಂದ ಈ 3ರಿಗೆ ಬೇಗ ಜಾಮೀನು ಸಿಗುವಂಥ ಸಾಧ್ಯತೆ ಇದೆ. ಈಗ ಈ 3 ಮನೆಯವರು ಯಾರು? ನಿಖಿಲ್, ಕೇಶವಮೂರ್ತಿ ಮತ್ತು ಕಾರ್ತಿಕ್. ಇವರ ಮನೆಯವರಿಗೆ ಸ್ವಲ್ಪ ಸಮಾಧಾನ ಆಗ್ಬೋದು. ಮಕ್ಕಳು ಹೊರಗೆ ಬರ್ತಾರೆ. 17ರಲ್ಲಿ 3 ಬೇಗ ಬರ್ಬೋದು, ಉಳಿದವರು ಅಂದರ್. ಓಕೆ, ಪದೇ ವಿಡಿಯೋ ಕಾಲ್ ಮಾಡಿದ್ರು ಅಂತ ತನಿಖೆ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 200ಕ್ಕಿಂತಲೂ ಹೆಚ್ಚು ಸಾಕ್ಷಿಗಳಿವೆ. 200ಕ್ಕಿಂತಲೂ ಹೆಚ್ಚು ಸಾಕ್ಷಿಗಳ ಪಟ್ಟಿ ನೀಡ್ತಾರೆ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ. ಅದರಲ್ಲಿ ಏನೆಲ್ಲ ಇರುತ್ತೆ ಮಾಹಿತಿ? ಭೌತಿಕ, ತಾಂತ್ರಿಕ, ಟೆಕ್ನಿಕಲ್, ವೈಜ್ಞಾನಿಕ, ಸೈಂಟಿಫಿಕ್ ಸಾಕ್ಷಿಯ ಸಂಗ್ರಹ ಇರುತ್ತೆ. ಟೆಕ್ನಿಕಲ್ ಅಂತಂದರೆ ನಿಮಗೆ ಗೊತ್ತಿದೆ, ಟೆಕ್ನಾಲಜಿಗೆ ಸಂಬಂಧಪಟ್ಟದ್ದು. ವೈಜ್ಞಾನಿಕವಾಗಿ ಅಂದರೆ ಸೈಂಟಿಫಿಕ್ ಆಗಿ ಸಂಬಂಧಪಟ್ಟದ್ದು. ಭೌತಿಕ ಅಂತಂದರೆ ಪ್ರೆಸೆಂಟ್, ಒಬ್ಬ ವ್ಯಕ್ತಿ ಮೂಲಕ. ಟೆಕ್ನಿಕಲ್ ಅಂದರೆ ನಿಮಗೆ ಇಮೇಲ್ ಮೂಲಕ, ಫೋನ್ ಕರೆ ಮೂಲಕ ಅಥವಾ CCTV ಮೂಲಕ ಎಲ್ಲವೂ ಸೇರಿ. ಭೌತಿಕ ಅಂತಂದರೆ ಪ್ರೆಸೆಂಟ್, ಇಲ್ಲ ನಾನಿದ್ದೆ, ನಾನು ನೋಡಿದೆ, ನಂಬರ್ 1. ಟೆಕ್ನಿಕಲಿ ಮೊಬೈಲ್ ಮತ್ತೊಂದು, ಮಗದೊಂದು. ಸೈಂಟಿಫಿಕಲಿ ಅಂದರೆ ಹೌದು ಹೊಡೆದಿದ್ದಾರೆ, ರಿಪೋರ್ಟು, ಡಾಕ್ಟರ್ ರಿಪೋರ್ಟ್, ಇದೆಲ್ಲ. ಎಷ್ಟು? 4000 ಪುಟಗಳಾಗಿದೆ ಸಾಕ್ಷಿ. ಹಿಂಗೆ 4000 ಪುಟಗಳ ಸಾಕ್ಷಿಯನ್ನು ಸಲ್ಲಿಕೆ ಮಾಡ್ತಾರೆ. 30+ CCTV ಫುಟೇಜ್, 400+ CDR, ಕಾಲ್ ಡೀಟೇಲ್ಸ್ ರೆಕಾರ್ಡ್, 400 ಫೋನ್ ಕಾಲ್ಗಳು ಎಲ್ಲವನ್ನು ಪತ್ತೆ ಹಚ್ಚಿದ್ದಾರೆ. ಆಮೇಲೆ 13 ಮೊಬೈಲ್ಗಳಲ್ಲಿರುವ ಡೇಟಾ ರಿಟ್ರೀವ್ ಮಾಡಿ 190 ಟೆಕ್ನಿಕಲ್ ಸಾಕ್ಷ್ಯಗಳನ್ನು ಚಾರ್ಜ್ ಶೀಟಲ್ಲಿ ಸಲ್ಲಿಕೆ ಮಾಡ್ತಾರೆ. ಸೀಕ್ರೆಟ್ ನಂಬರ್ 4, 8 ಹೇಳ್ತೀನಿ ಒಟ್ಟು. ತಪ್ಪೊಪ್ಪಿಗೆ ಹೇಳಿಕೆ. ಆರೋಪಿಗಳ ತಪ್ಪೊಪ್ಪಿಗೆ ಹೇಳಿಕೆ ಪ್ರತಿ ಚಾರ್ಜ್ ಶೀಟ್ನಲ್ಲಿದೆ. ನ್ಯಾಯಾಧೀಶರ ಮುಂದೆ 20ಕ್ಕೂ ಅಧಿಕ ಮಂದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 20ಕ್ಕೂ ಅಧಿಕ ಮಂದಿ ನ್ಯಾಯಾಧೀಶರ ಮುಂದೆ. ಅದನ್ನು 164 ಅಡಿ ಅಂತ ಹೇಳ್ತಾರೆ. 164 ಅಡಿ. ಪೊಲೀಸರ ಮುಂದೆ ಹೇಳೋದು ಬೇರೆ. ಪೊಲೀಸರ ಮುಂದೆ ಹೇಳೋದು 161. 50ಕ್ಕೂ ಅಧಿಕ ಮಂದಿಯಿಂದ 161 ಅಡಿಯಲ್ಲಿ ಹೇಳಿಕೆ ದಾಖಲಾಗತ್ತೆ. ಅದನ್ನು ಕೂಡ ರೆಕಾರ್ಡ್ ಮಾಡಿಟ್ಕೊಂಡಿರ್ತಾರೆ. ಆ ರೆಕಾರ್ಡನ್ನು ಅವರು ಕೋರ್ಟ್ಗೆ ಹೋದಾಗ ಇಲ್ಲ ನನಗೆ ಹೊಡೆದ್ರು ಪೊಲೀಸರು ಅಂತ ಹೇಳೋ ಕಾರಣಕ್ಕಾಗಿ ಇನ್ನು ಕೆಲವರನ್ನು, ಅದರಲ್ಲಿ 20 ಜನರನ್ನು ಜಡ್ಜ್ ಮುಂದೆ ಹೇಳಿಸಿದ್ದಾರೆ. ಆಮೇಲೆ
70ಕ್ಕೂ ಅಧಿಕ ತಪ್ಪೊಪ್ಪಿಗೆ ಹೇಳಿಕೆಗಳು ಇದೆ. 70ಕ್ಕೂ ಅಧಿಕ ತಪ್ಪೊಪ್ಪಿಗೆ ಹೇಳಿಕೆ ಯಾವುದು ನಮ್ಮಿಂದ ಮಿಸ್ಟೇಕ್ ಆಗಿದೆ. ಆಮೇಲೆ ಸೀಕ್ರೆಟ್ ನಂಬರ್ 5 ಏನಿರುತ್ತೆ ಚಾರ್ಜ್ ಶೀಟಲ್ಲಿ? 52 ಜಾಗ ಮಹಜರಾಗಿದೆ. 52 ಕಡೆ ಪೊಲೀಸರು ಹೋಗಿದ್ದಾರೆ. 52 ಕಡೆ ಅದು ಶೆಡ್ ಇರ್ಬೋದು, ಅವರ ಮನೆ ಇರ್ಬೋದು, ಈಕೆ ಮನೆ ಇರ್ಬೋದು, ಆ ಶವ ಎಸೆದ ಜಾಗ ಇರ್ಬೋದು, ಡ್ಯಾಶ್ 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 52 ಕಡೆ. ದರ್ಶನ್ ಅವರ ಭವಿಷ್ಯ ನಿರ್ಧಾರ ಮಾಡೋ ಮುಖ್ಯ ಅಂಶವೇ ಇದು. 52 ಕಡೆಗಳಲ್ಲಿ ಸ್ಥಳ ಮಹಜರ್ ಮಾಡಲಾಗಿದೆ. ಎಲ್ಲಿ? ಕಿಡ್ನ್ಯಾಪ್ ಆದ ಚಿತ್ರದುರ್ಗದಿಂದ ಹಿಡಿದು ಆಟೋ ಇಳಿದು ಕಾರ್ ಹತ್ತಿದ್ದು, ಮಾರ್ಗ ಮಧ್ಯೆ ಬಿಡದಿ ಬಳಿ ಕಾರ್ ನಿಲ್ಲಿಸಿ ಊಟ ಮಾಡಿದ ಜಾಗ, ಪಟ್ಟಣಗೆರೆ ಶೆಡ್ಡು, ಮೃತದೇಹ ಬಿಸಾಡಿದ್ದ ರಾಜ ಕಾಲುವೆ, ಬಟ್ಟೆ ಬಿಸಾಡಿದ್ದ ಕೆಂಗೇರಿ ಬಳಿಯ ವೃಷಭಾವತಿ ನದಿ, ಮೈಸೂರಿನ ಹೋಟೆಲ್, ದರ್ಶನ್ ಮನೆ ಮಹಜರ್, ಪವಿತ್ರ ಮನೆ, ಎಲ್ಲ ಸೇರಿ 17 ಮಂದಿ ಆರೋಪಿಗಳ ಮನೆ ಮಹಜರ್. ಏನು ಪೊಲೀಸರೇನು ಕಡಿಮೆನ ಕೆಲಸ ಮಾಡಿದ್ದು? ಎಲ್ಲ ಒಟ್ಟು 52 ಮಹಜರ್ಗಳು. ಸೀಕ್ರೆಟ್ ನಂಬರ್ 6 ನೋಡಿ ಎಷ್ಟೆಲ್ಲ FIR ಆಯಿತು. ಬಂಧಿತರ ಆರೋಪಿಗಳ ಪಾತ್ರ, ಆಮೇಲೆ 200ಕ್ಕೂ ಅಧಿಕ ಸಾಕ್ಷಿ, ಆರೋಪಿಗಳ ತಪ್ಪೊಪ್ಪಿಗೆ, ನ್ಯಾಯಾಧೀಶರ ಮುಂದೆ ಹೇಳಿದ್ದು, ಆಮೇಲೆ ಮಹಜರ್ ಇದಾಯ್ತಾ. ಇದಾದ ನಂತರ ಫೊರೆನ್ಸಿಕ್ ಎವಿಡೆನ್ಸ್. ಈಗ ಈ ಸ್ಟೋರಿ ನಾನು ಹೇಳ್ತಾ ಇದ್ದಾಗೆ 8 ಸೀಕ್ರೆಟ್ ಹೇಳ್ತಾ ಇದ್ದಾಗೇ ಬಹುತೇಕರಿಗೆ ಅರ್ಥ ಆಗುತ್ತೆ ಈ ಕೇಸ್ ಎಷ್ಟು ದೊಡ್ಡದು ಅಂತೇಳಿ. ನೋಡಿ, ಫಾರೆನ್ಸಿಕ್ ಎವಿಡೆನ್ಸ್, ರೇಣುಕಾಸ್ವಾಮಿ ಕೊಲೆಗೆ ಬಳಸಿದ್ದ ವಸ್ತುಗಳು, ರೇಣುಕಾಸ್ವಾಮಿಯ ಬಟ್ಟೆಗಳು ಸೇರಿದಂತೆ ಇನ್ನಿತರ ವಸ್ತುಗಳು, CCTV, ಮೊಬೈಲ್ ಫೋನ್ ಸೇರಿದಂತೆ 66 ವಸ್ತು, FSL ವರದಿ 66 ವಸ್ತುಗಳು. ಸೀಕ್ರೆಟ್ ನಂಬರ್ 7 ಚಾರ್ಜ್ ಶೀಟಲ್ಲಿ ಇದು ಇರುತ್ತೆ. ಪಿತೂರಿ. ಏನು ಪಿತೂರಿ? ಆರಂಭದಲ್ಲಿ ಸಾಕ್ಷಿ ನಾಶಪಡಿಸಲು ಮಾಡಿದ್ದ ಪಿತೂರಿ. ಇದೆಯಲ್ಲ ದರ್ಶನ್ ಪಾಲಿಗೆ ವರವಾಗೋದಕ್ಕಿಂತ ಹೆಚ್ಚು ಶಾಪ ಆಗತ್ತೆ. ಬೇಲ್ ಸಿಗುವ ಅವಕಾಶಕ್ಕೂ ಪಿತೂರಿ ಕಲ್ಲು ಹಾಕತ್ತೆ. ಯಾಕೆ ಅಂತಂದರೆ ಈಗ ಚಿಕ್ಕಪ್ಪ ದೊಡ್ಡಪ್ಪ ಗಲಾಟೆ ಆಯಿತು. ಯಾರೋ ಚಿಕ್ಕಪ್ಪ ದೊಡ್ಡಪ್ಪ ಗಲಾಟೆ ಆಯಿತು. ಅವ ಚಾಕು ಹಾಕಿದ ಸತ್ತೋಗ್ಬಿಟ್ಟ ಚಿಕ್ಕಪ್ಪನ ದೊಡ್ಡಪ್ಪನ. ಏನಾಗುತ್ತೆ? ಪೊಲೀಸರನ್ನು ಕರಿತೀವಿ, FIR ಆಗುತ್ತೆ, ಮತ್ತೊಂದಾಗುತ್ತೆ. ಇಲ್ಲಿ ಕೋರ್ಟ್ ಅವರಿಗೆ ಬೇಲ್ ಕೊಡುತ್ತೆ. ಯಾಕೆ ಹೇಳಿ? ಇದು ಅಚಾನಕ್ಕಾಗಿ ಆಗೋಯ್ತು. ಗಲಾಟೆ ಆದಾಗ ಅವ ಸತ್ತೋಗ್ಬಿಟ್ಟ ನಂತರ ಭಯ ಆಗೋಕ್ಕೆ ಶುರುವಾಯಿತು. ಪೊಲೀಸರಿಗೆ ಹೇಳಿದರು. ಇಲ್ಲಿ ಇವರು ಹೊಡೆದ ನಂತರ ಸತ್ತೋಗ್ಬಿಟ್ಟ, ಈಗಲಾದರೂ ಎಚ್ಚೆತ್ಕೊಂಡು ಪೊಲೀಸರನ್ನು ಕರೆಸಿದ್ದಿದ್ರೆ ಸ್ವಲ್ಪ ಬಚಾವಾಗ್ತಾ ಇದ್ರು. ಏನೋ ಮಾಡೋಕ್ಕೋಗಿ ಏನೋ ಕಾಯಿತು. ಇದು ಏನಾಯ್ತು ಗೊತ್ತಾ? ತಲೆ ಓವರು ಯೂಸ್ ಆಯಿತು. ಸಾಕ್ಷ್ಯವನ್ನು ನಾಶ ಮಾಡೋಕ್ಕೋದ್ರು. ಪಿಕ್ಚರ್ ನೋಡಿದ್ದಲ್ವಾ, ಬೇರೆ ನೋಡಿಲ್ಲ. ಪಿಕ್ಚರ್ ನೋಡಿ ಅದೇ ಅಭ್ಯಾಸ ಆಗಿದೆ. ಸಾಕ್ಷ್ಯ ನಾಶ ಮಾಡಿದ್ದಾರೆ, ಪಿಕ್ಚರಲ್ಲಿ ಆಗತ್ತೆ ಅಂತೆ. ಹಂಗಾಗಲ್ಲ.